ನಿರ್ಬಂಧಿತ ಅರಣ್ಯ ಪ್ರದೇಶದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಬಿಂದಾಸ್ ಸವಾರಿ ಮಾಡಿದ್ದಾರೆ. ಖಾಸಗಿ ಜೀಪ್ನಲ್ಲಿ ಬಂಡೀಪುರ ಅರಣ್ಯದಲ್ಲಿ ಫ್ಯಾಮಿಲಿ ಜೊತೆಗೆ ಸಫಾರಿ ಹೋಗಿದ್ದಾರೆ. ಅದು ಕೂಡ ತಾವೇ ಜೀಪನ್ನ ಚಾಲನೆ ಮಾಡಿಕೊಂಡು ಸಫಾರಿ ಮಾಡಿದ್ದಾರೆ ಇನ್ಸ್ಪೆಕ್ಟರ್. ಗುಂಡ್ಲುಪೇಟೆ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಜಯಕುಮಾರ್ ಸಫಾರಿಯಲ್ಲಿ ಜೀಪ್ನಿಂದ ಕೆಳಗಿಳಿದು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಅವರ ಇಡೀ ಫ್ಯಾಮಿಲಿ ಕೂಡ ಆ ಒಂದು ಫೋಟೋದಲ್ಲಿ ಕಾಣಿಸ್ತಾ ಇದೆ. ಅವರು ಕೆಳಗಿಳಿದು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ನಡೆಯ ಬಗ್ಗೆ ಇದೀಗ ನೆಟ್ಟಿಗರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಒಂದು ರೂಲ್ಸು, ಇವರಿಗೆ ಇನ್ನೊಂದು ರೂಲ್ಸಾ ಅನ್ನುವ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದು ಹೇಗೆ ನಿರ್ಬಂಧಿತ ಅರಣ್ಯ ಪ್ರದೇಶದಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ರಿ ಅಂತ ಕೇಳ್ತಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಅಧಿಕಾರಿಗಳು ಸಫಾರಿಗೆ ಬಿಟ್ಟಿದ್ಯಾಕೆ? ಅರಣ್ಯ ಸಚಿವರೇ ಏನಿದು? ಈಗ ಈ ರೀತಿಯಾಗಿ ಅವ್ರಿಗೆ ಅವಕಾಶ ಕೊಟ್ರಲ್ಲ, ಯಾವುದೇ ಕಾರಣಕ್ಕೂ ಇಲ್ಲಿ ಸಫಾರಿ ಮಾಡಬಾರ್ದು ಅನ್ನೋದು ಇದೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಬಿಂದಾಸ್ ಸಫಾರಿಯನ್ನ ಇನ್ಸ್ಪೆಕ್ಟರ್ ಮಾಡಿದ್ದಾರೆ. ಅವರ ಫ್ಯಾಮಿಲಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದರಲ್ಲೂ ಕೂಡ ಅವರು ಫ್ಯಾಮಿಲಿ ಜೊತೆ ತೆಗೆಸ್ಕೊಂಡಿರುವ ಫೋಟೋ, ಕೆಳಗಿಳಿದು ತೆಗೆಸ್ಕೊಂಡಿರುವಂತಹ ಫೋಟೋ, ವಿಡಿಯೋ, ಅವರೇ ಖುದ್ದು ಡ್ರೈವ್ ಮಾಡ್ಕೊಂಡು ಬರ್ತಾ ಇರುವಂತಹ ವಿಡಿಯೋ, ಇವೆಲ್ಲವೂ ಇದೀಗ ಸಾಕಷ್ಟು ಟೀಕೆಗೆ ಕಾರಣ ಆಗಿದೆ. ಬಂಡೀಪುರ ಅರಣ್ಯದಲ್ಲಿ ಈ ರೀತಿಯಾಗಿ ನಿರ್ಬಂಧಿತ ಪ್ರದೇಶದಲ್ಲಿ ಇವರಿಗೆ ಹೇಗೆ ಅವಕಾಶವನ್ನ ಮಾಡಿಕೊಟ್ರಿ? ಅರಣ್ಯ ಸಚಿವರು ಇದೀಗ ಈ ವಿಚಾರದಲ್ಲಿ ಏನ್ ಕ್ರಮ ಕೈಗೊಳ್ತಾರೆ? ಸಫಾರಿಗೆ ಅರಣ್ಯ ಅಧಿಕಾರಿಗಳು, ಸಿಬ್ಬಂದಿ, ಅರಣ್ಯ ಇಲಾಖೆಯವರು ಹೇಗೆ ಅವಕಾಶ ಮಾಡಿಕೊಟ್ರು? ಸಫಾರಿಗೆ ಬಿಟ್ಟಿದ್ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ಕೇಳ್ತಾ ಇದ್ದಾರೆ ಸಾರ್ವಜನಿಕರು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇನ್ಸ್ಪೆಕ್ಟರ್ ನಡೆಯ ಬಗ್ಗೆ ನೆಟ್ಟಿಗರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಂಡೀಪುರ ಅರಣ್ಯದಲ್ಲಿ ಈಗಾಗಲೇ ಯಾರಿಗೂ ಅವಕಾಶವನ್ನ, ಸಫಾರಿಗೆ ಅವಕಾಶವನ್ನ ಮಾಡಿಕೊಡಬಾರ್ದು ಅನ್ನೋದೇ ಈಗಾಗಲೇ ನಾವು ಹಿಂದಿನಿಂದಲೂ ಈಗಾಗಲೇ ನಾವು ಗಮನಿಸಿದ್ವಿ. ಅಂದ್ರೆ ಅಲ್ಲಿ ಸಾರ್ವಜನಿಕರು ಹೇಳಿರೋದು, ಅರಣ್ಯ ಇಲಾಖೆ ಕೂಡ ಹೇಳಿರುವಂತಹ ವಿಚಾರವನ್ನ ನೋಡಿದ್ವಿ. ಆದ್ರೆ ಇದೀಗ ಈ ನಿರ್ಬಂಧಿತ ಅರಣ್ಯದಲ್ಲಿ ಇನ್ಸ್ಪೆಕ್ಟರ್ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದ್ದು, ಈ ರೀತಿಯಾಗಿ ಅದರಲ್ಲೂ ಕೂಡ ಈಗಾಗಲೇ ಅರಣ್ಯ ಇಲಾಖೆಯ ಜೀಪನ್ನೇ ತಗೊಂಡು ತಾವೇ ಖುದ್ದಾಗಿ ಡ್ರೈವ್ ಮಾಡಿಕೊಂಡು, ವಿಡಿಯೋ ಮಾಡಿಕೊಂಡು, ಪೋಸ್ ಕೊಟ್ಟು ಫ್ಯಾಮಿಲಿ ಜೊತೆ ಇರುವಂತಹ ಫೋಟೋಗಳನ್ನು ಕೂಡ ಹಾಕಿರುವ ವಿಚಾರ ಇದೆಯಲ್ಲ, ಇದು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಕಾರಣ ಆಗಿರುವಂಥದ್ದು. ತಮಗೆ ಒಂದು ರೂಲ್ಸು, ಇನ್ನೊಬ್ಬರಿಗೆ ಇನ್ನೊಂದು ರೂಲ್ಸಾ ಅನ್ನುವಂಥ ಪ್ರಶ್ನೆ ಅರಣ್ಯಾಧಿಕಾರಿಗಳಿಗೂ ಈ ಒಂದು ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಹೇಗೆ ಬಿಟ್ರಿ ಅವ್ರಿಗೆ? ಯಾವ ರೀತಿಯಾಗಿ ಅವರಿಗೆ ಅವಕಾಶವನ್ನ ಮಾಡಿಕೊಟ್ರಿ? ಇನ್ಫ್ಲೂಯೆನ್ಸ್, ಒಂದು ಅಧಿಕಾರ ಇದೆ ಅಂತ ಹೇಳಿದ್ರೆ ಅವರಿಗೆ ಹೇಗೆ ಬೇಕಾದರೂ ಅವಕಾಶಗಳು ಸಿಗುತ್ತಾ? ಅಥವಾ ನೀವು ಬೇಕಾದರೂ ರೂಲ್ಸ್ ಅನ್ನ ಬ್ರೇಕ್ ಮಾಡೋದಕ್ಕೆ ನೀವು ಕೂಡ ಮಾಡ್ತೀರಾ? ಹಾಗಾದ್ರೆ ಅದೇ ಸಾರ್ವಜನಿಕರಿಗೆ ಆದ್ರೆ ಒಂದು ರೂಲ್ಸ್ ಅಂತ ಹೇಳಿ ಯಾರಿಗೂ ಅವಕಾಶ ಕೊಡುವುದಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ಸಾರ್ವಜನಿಕರು ಕೂಡ ಕೇಳ್ತಾ ಇದ್ದಾರೆ. ಅರಣ್ಯ ಸಚಿವರಾಗಿರುವಂತಹ ಖಂಡ್ರೆ ಅವರ ಗಮನಕ್ಕೆ ಇದು ಬಂದಿದೆ ಅನ್ನೋದಾದ್ರೆ ಅರಣ್ಯ ಇಲಾಖೆಯ ಸಿಬ್ಬಂದಿಯ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಏನ್ ಕ್ರಮವನ್ನ ಕೈಗೊಂಡಿದ್ದೀರಿ, ಹೇಗೆ ಅವಕಾಶವನ್ನ ಮಾಡಿಕೊಟ್ರಿ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿದೀರಾ ಅನ್ನೋದ್ರ ಬಗ್ಗೆ ಕೂಡ ಈಗ ಚರ್ಚೆಗಳು ಆರಂಭ ಆಗಿದೆ. ಈ ರೀತಿಯಾಗಿ ಬಂದಿರೋದು ಗುಂಡ್ಲುಪೇಟೆ ಇನ್ಸ್ಪೆಕ್ಟರ್ ಆಗಿರುವಂತಹ ಜಯಕುಮಾರ್ ಅವರು. ಅವರೇ ಫೋಟೋವನ್ನ ಗಾಡಿಲಿ ಡ್ರೈವ್ ಮಾಡುವಂತಹ ವಿಡಿಯೋವನ್ನ ಹಾಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಫೋಟೋವನ್ನ ಹಾಕೊಂಡಿದ್ದಾರೆ. ಕೆಳಗಿಳಿದು ಅವರು ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಅರಣ್ಯ ಇಲಾಖೆಯವರು ಸುಮ್ಮನೆ ಹೇಗೆ ಕೂತಿದ್ದೀರಾ ಈಗ? ಯಾಕಂತ ಹೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಹೀಗೆ ಕಳಿಸ್ತಾ ಇರ್ತಾರೆ. ಕಳಿಸಿದಾಗ ದಯವಿಟ್ಟು ಫೋಟೋ ಅಪ್ಲೋಡ್ ಮಾಡಬೇಡಿ, ಫೋಟೋ ಹಾಕಬೇಡಿ, ವಿಡಿಯೋ ಹಾಕಬೇಡಿ, ನಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಕಳಿಸಿರ್ತಾರೆ. ಅದರಲ್ಲಿ ಇನ್ಸ್ಪೆಕ್ಟರ್ ಆ ರೀತಿಯಾಗಿರುವಂತಹ ಫೋಟೋಗಳನ್ನೇ ಹಾಕೊಂಡಿದ್ದಾರೆ. ಸೊ ಇದೀಗ ಸಾರ್ವಜನಿಕರಿಗೆ ಒಂದು ನೀತಿ, ಜನಸಾಮಾನ್ಯರಿಗೆ ಒಂದು ನೀತಿ, ಜೊತೆಗೆ ಅಧಿಕಾರಿಗಳ ವರ್ಗದವರಿಗೆ ಇನ್ನೊಂದು ರೀತಿಯ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಈ ವಿಚಾರದಲ್ಲಿ ವ್ಯಕ್ತ ಆಗ್ತಾ ಇದೆ. ಪ್ರಮುಖವಾಗಿ ಏನ್ ಆಗಿದೆ ಈಗ ಈ ವಿಚಾರದಲ್ಲಿ, ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಲಾಗಿದೆ, ಅಧಿಕಾರಿಗಳು ಸಫಾರಿಗೆ ಹೇಗ್ ಬಿಟ್ರು ಅನ್ನುವಂತಹ ಪ್ರಶ್ನೆ ಈಗ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಈಗಾಗಲೇ ಬಂಡೀಪುರ ಅರಣ್ಯದಲ್ಲಿ ಈ ರೀತಿಯಾಗಿ ನಿರ್ಬಂಧಿತ ಪ್ರದೇಶ, ಯಾರಿಗೂ ಕೂಡ ಈಗ ಸಫಾರಿ ಬೇಡ, ಅವಕಾಶ ಇಲ್ಲ ಅಂತ ಹೇಳಿದ ಮೇಲೆ ಹೇಗ್ ಬಿಟ್ರು ಇವರಿಗೆ? ಅರಣ್ಯ ಇಲಾಖೆಯವರು ಈಗ ಯಾವ ರೀತಿಯ ಸ್ಪಷ್ಟನೆಯನ್ನು ಈ ವಿಚಾರದಲ್ಲಿ ಕೊಡ್ತಾ ಇದ್ದಾರೆ? ಕ್ರಮಗಳನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಈಗ ಚರ್ಚೆಗಳು ಆರಂಭ ಆಗಿರೋದು? ಪ್ರಮುಖವಾಗಿ ಏನಾದರೂ ಕ್ರಮ ಆಗಿದೆಯಾ? ನವಿತಾ ಜಿನ್ ಸಫಾರಿಗೆ ಸಮಸ್ಯೆ ಇಲ್ಲ, ಸಫಾರಿ ಹೋಗ್ಬೋದು. ಆದ್ರೆ ಖಾಸಗಿ ವೆಹಿಕಲ್ ತಗೊಂಡು ಹೋಗಿಲ್ಲ. ಯಾಕಂದ್ರೆ ಗೌರ್ಮೆಂಟೇ ವೆಹಿಕಲ್ಗಳು ಬಿಟ್ಟಿದೆ. ಮತ್ತೆ ಅಲ್ಲಿ ಜಂಗಲ್ ರೆಸಾರ್ಟ್ ಇದೆ, ಅಲ್ಲಿ ವೆಹಿಕಲ್ಗಳು ಬಿಟ್ಟಿದೆ. ಅದ್ರ ಮುಖಾಂತರ ಹೋಗೋದೇ ಹೊರತು ಸಫಾರಿನ ಪ್ರೈವೇಟ್ ವೆಹಿಕಲ್ಗಳಲ್ಲಿ ಹೋಗಿಲ್ಲ. ಅದು ಒಬ್ಬ ಪೊಲೀಸ್ ಅಧಿಕಾರಿ ಸಮವಸ್ತ್ರದಲ್ಲಿ
ತಾರೇ ಜೀಪ್ ಚಲಾಯಿಸ್ಕೊಂಡು ಫ್ಯಾಮಿಲಿ ಕರ್ಕೊಂಡು ಅಲ್ಲಿ ಬಿಂದಾಸಾಗಿ ಹೋರಾಟ ಮಾಡ್ತಾ ಬರ್ತಾರೆ ಅಂತಂದ್ರೆ ಅರಣ್ಯಾಧಿಕಾರಿಗಳು ಏನ್ ಮಾಡ್ತಿರೋದು, ಅರಣ್ಯ ಸಿಬ್ಬಂದಿ ಏನ್ ಮಾಡ್ತಿರೋದು, ಯಾವ ಅವಕಾಶ ಕೊಟ್ಟರು ಅಂತ ಗೊತ್ತಿಲ್ಲ. ಈಗ ತಾನೇ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. ಆ ಗಮನಕ್ಕೆ ಬಂದಿದೆ ಇಲ್ಲ ಅಂತ ನಾವು ಪ್ರಯತ್ನ ಪಡ್ತಾ ಇದೀವಿ. ಬಂಡೀಪುರ ಅರಣ್ಯ ಸಂರಕ್ಷಣಾಧಿಕಾರಿಗಳನ್ನ ಭೇಟಿ ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ಅವ್ರ ಸಂಪರ್ಕ ಸಿಗ್ತಾ ಇಲ್ಲ. ಹಾಗೆ SP ಅವ್ರನ್ನ ಸಂಪರ್ಕ ಮಾಡ್ತಿದ್ರೆ ಅವ್ರು ಸಿಗ್ತಾ ಇಲ್ಲ. ಇದ್ರ ಮುಂದೆ ಯಾವ ರೀತಿ ಕ್ರಮ ತಗೋತಾರೆ ನೋಡಿ, ಯಾಕಂದ್ರೆ ಇದು ನಿರ್ಬಂಧಿತ ಪ್ರದೇಶ. ಖಾಸಗಿ ವೆಹಿಕಲ್ಗಳಿಗೆ ಯಾವುದೇ ರೀತಿ ಅವಕಾಶ ಇಲ್ಲ ಹೊರಗಡೆ ಹೋಗೋದಕ್ಕೆ. ಗವರ್ನಮೆಂಟ್ ವೆಹಿಕಲ್ ಏನ್ ಸಫಾರಿಗೆ ನಿಗದಿಪಡಿಸಿದೆ ಆ ವೆಹಿಕಲ್ ಮಾತ್ರ ಅವರ ಬೆಂಗಾವಲ್ನಲ್ಲಿ ಅವರ ಚಾಲಕರೇ ಕರ್ಕೊಂಡು ಹೋಗ್ತಾರೆ, ನಡ್ಕೊಂಡು ಬರಬೇಕು. ಆದ್ರೆ ಈ ತರ ಪ್ರೈವೇಟ್ ಆಗಿ ವೆಹಿಕಲ್ ತಗೊಂಡೋಗಿ ತಾವೇ ಸಫಾರಿ ಮಾಡ್ಕೊಂಡು ಹೋಗಿರುವಂತ ಇದೇ ಮೊದಲ ಬಾರಿಗೆ ಈ ತರದ ಒಂದು ಘಟನೆ ನಡೆದಿದೆ. ಇದು ನಿರ್ಬಂಧಿತ ಪ್ರದೇಶ. ಹೇಳಿ ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶ, ಯಾವುದೇ ಕಾರಣಕ್ಕೂ ಹೊರಗಡೆಯವರಿಗೆ ಅವಕಾಶ ಇಲ್ಲ ಹೋಗೋದಕ್ಕೆ. ಇಲ್ಲಿ ಯಾವ ರೀತಿ ಬಿಟ್ಟರು, ಅರಣ್ಯಾಧಿಕಾರಿಗಳು ಬಿಟ್ಟರು ಅಥವಾ ಜಂಗಲ್ ರೆಸಾರ್ಟ್ನವ್ರು ಕರ್ಕೊಂಡು ಹೋಗಿದ್ರು ಅಂತ ಗೊತ್ತಾಯ್ತು. ಇದು ಒಬ್ರು ಯಾರೋ ಖಾಸಗಿ ರೆಸಾರ್ಟ್ನವ್ರು ಕರ್ಕೊಂಡು ಹೋಗಿರುವಂತ ಮಾಹಿತಿ ಸಿಗ್ತಾ ಇದೆ. ಖಾಸಗಿ ರೆಸಾರ್ಟ್ನವ್ರು ಸಹ ಯಾರು ಕರ್ಕೊಂಡು ಹೋಗಿ ಅವರು ಸಹ ಗೌರ್ಮೆಂಟ್ ವೆಹಿಕಲ್ ಅಲ್ಲೇ ಸಫಾರಿಗೆ ಕರ್ಕೊಂಡು ಹೋಗ್ಬೇಕು. ಆದ್ರೂ ಯಾವ ರೀತಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಯಾರು ಸಂಪರ್ಕ ಸಿಕ್ಕಲ್ಲ. ಸಂಪರ್ಕ ಸಿಕ್ಕಿದ್ಮೇಲೆ ಇದ್ರ ಬಗ್ಗೆ ಅಧಿಕೃತವಾದ ಮಾಹಿತಿ ಸಿಗುತ್ತೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ.